ಹಾಯ್ ನೋಡಿ, ನಮ್ಮ ರಾಜೇಶ್ ನಾನು ಕವಿತಾಕನು ಸೇರಿ ಈ ಥರ ಒಂದು ರೆಸ್ಟೋರೆಂಟ್ ಮಾಡವ್ರೆ, ರೆಸಾರ್ಟ್ ಮಾಡವ್ರೆ. ನಾವು ಎಂಜಾಯ್ ಮಾಡೋಕೆ ಬಂದಿದ್ದೀವಿ. ಇದು ಕಡಿಮೆ, ಇನ್ನು ಸಾಯಂಕಾಲ ತೋರಿಸ್ತೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ. ನಾವು ರೆಸಾರ್ಟ್ಗೆ ಬಂದಿದ್ದು, ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವಾಗ ಅದು ಕಂಟಿನ್ಯೂಯೇಷನ್ ವಿಡಿಯೋ ಇದು ನೋಡಿ. ಇದೇ ನಾವು ಮಾಡಿದ್ದು ಹೋಮ್ ಸ್ಟೇ, ರೆಸಾರ್ಟ್ ಅಲ್ಲ. ಆ್ಯಕ್ಚುಲಿ ಇದು ಬಂದು ಹೋಮ್ ಸ್ಟೇ. ನಾವು ಆಲ್ರೆಡಿ ಇದನ್ನು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ಈ ಡೇಟಿಗೆ ಬರ್ತೀವಿ ಅಂತ ಹೇಳಿದ್ವಿ. ನಾನು ಇದ್ರ ಪ್ರೈಸು ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಬನ್ನಿ ಇವಾಗ ಹೇಗಿದೆ ಒಳಗಡೆ ಅಂತ ನಾನು ಇವಾಗ ಹೋಮ್ ಸ್ಟೇನ ತೋರಿಸ್ತೀನಿ. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ದೊಡ್ಡದೊಂದು ಹಾಲ್ ಇದೆ. ಇಲ್ಲಿ ರೈಟ್ ಸೈಡಲ್ಲಿ ರೂಮ್ ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ. ಬಟ್ ಲೆಫ್ಟ್ ಸೈಡಲ್ಲಿರೋ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಆ್ಯಂಡ್ ರೈಟ್ ಸೈಡ್ದು ಬಾತ್ರೂಮ್ ಇಲ್ಲ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದರೆ ಕಿಚನ್ ಇದೆ. ಇದು ಓಪನ್ ಕಿಚನು, ಹಾಲನೇ ಓಪನ್ ಕಿಚನ್ ಇದೆ. ನೆಕ್ಸ್ಟು ಅಲ್ಲಿ ಸೈಡಲ್ಲಿ ಡೈನಿಂಗ್ ಹಾಲ್ ಇದೆ. ಇದೊಂದು ಕಾಮನ್ ಬಾತ್ರೂಮಲ್ಲಿ ನೋಡಿ. ಇದಿಷ್ಟು ಗ್ರೌಂಡ್ ಫ್ಲೋರ್. ನಾವು ಈ ಕಡೆಯಿಂದನೂ ನಮಗೆ ಫಸ್ಟ್ ಫ್ಲೋರ್ಗೆ ಎಂಟ್ರೆನ್ಸ್ ಇದೆ. ಆ್ಯಂಡ್ ಮೇಯ್ನ್ ಡೋರಿಂದನೂ ನಾವು ಹೋಗೋದಕ್ಕೆ ಮೇಲ್ಗಡೆಗೆ ಎಂಟ್ರೆನ್ಸ್ ಇದೆ. ನೋಡಿ ಎಲ್ರಿಗೂ ಖುಷಿಯಾಗಿದೆ. ಆ್ಯಕ್ಚುಲಿ ನಾನು ಚೈತ್ರ ನೋಡಿದ್ವಿ ಹೋಮ್ ಸ್ಟೇ ಈ ಥರ ಇದೆ ಅಂತ. ಬಟ್ ಇನ್ಯಾರೂ ಆಲ್ಮೋಸ್ಟ್ ನೋಡಿರಲಿಲ್ಲ. ಈ ಟೈಮ್ ಬಂದು ನೋಡ್ತಾ ಇರೋದವರು ಅವ್ರಿಗೆ ಫುಲ್ ಖುಷಿಯಾಗಿದೆ. ಇವನ್ ಮಕ್ಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ನೋಡಿ ಇಲ್ಲಿಂದನೂ ವ್ಯೂ ಕಾಣಿಸುತ್ತೆ ಔಟ್ಸೈಡು. ಫುಲ್ಲು ಗ್ಲಾಸ್ ಇದೆ ಅಲ್ಲಿ. ತುಂಬಾ ಚೆನ್ನಾಗಿತ್ತು ಮಾತ್ರ ರೂಮ್ಗೆ ಆ ವ್ಯೂ ಇದಿದೆ. ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ರೂಮಿಂದ ಸಖತ್ತಾಗಿತ್ತು. ನೋಡಿ ಎಲ್ಲರೂ ಜೋಶ್ ನೋಡಿ. ನಾವೆಲ್ಲ ಕೇಳ್ತಾ ಇದ್ವಿ ಹೇಗಿದೆ ಅಂತ ರೂಮು. ಬಟ್ ಎಲ್ಲರೂ ಒಪಿನಿಯನ್ ಸೂಪರ್ ಆಗಿದೆ ಅಂತಲೇ ಇದ್ದರು. ಬಟ್ ರಿಯಲಿ ನಮಗೆ ಹೋಮ್ ಸ್ಟೇ ಮಾತ್ರ ತುಂಬ ಚೆನ್ನಾಗಿರೋ ಹೋಮ್ ಸ್ಟೇ ಸಿಕ್ಕಿತ್ತು. ಹೊರಗಡೆ ನೋಡಿ, ಹೊರಗಡೆನೇ ಪಾರ್ಕಿಂಗ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಈ ಕಡೆಯಿಂದ ಎಂಟ್ರೆನ್ಸ್ ಇದೆ ನೋಡಿ. ಈ ಕಡೆಯಿಂದ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೋದು. ಬನ್ನಿ ಇವಾಗ ಫಸ್ಟ್ ಫ್ಲೋರಲ್ಲಿ ಎಷ್ಟು ರೂಮ್ ಇದೆ ಆ್ಯಂಡ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಆಲ್ರೆಡಿ ರಾಜೇಶ್ ಅವರು ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಹೋಮ್ ಟೂರ್ ಮಾಡೋಣ ಅಂತ, ಹೋಮ್ ಸ್ಟೇ ಟೂರ್ ನೋಡಿ. ಇದೊಂದು ಫುಲ್ಲು ಒಂದು ಬಾಲ್ಕನಿ ಥರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಂಟರ್ ಆದ ತಕ್ಷಣ ಇಲ್ಲಿ ರೈಟ್ ಸೈಡಲ್ಲಿ ಒಂದು ರೂಮು ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇತ್ತು. ನಮ್ಗೆ ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿಂದ ಬೀಚ್ ವ್ಯೂ ಸಖತ್ತಾಗಿದೆ. ಫುಲ್ ಎಲ್ಲ ಕೊಕೊನೆಟ್ ಟ್ರೀಸ್ ಇದೆ. ಅದ್ರ ಸ್ಟ್ರೈಟೇ ಬೀಚ್ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಅಂದ್ಕೊಂಡಿದ್ದೆ ಆ ಗ್ಲಾಸ್ ಓಪನಿಂಗ್ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಓಪನ್ ಮಾಡೋಕ್ಕಾಗಲ್ಲ ಗ್ಲಾಸ್ ಅದನ್ನು. ಆ್ಯಂಡ್ ನಮಗೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಶ್ರೂಮ್ ಓಕೆ ಇತ್ತು ವಾಶ್ರೂಮ್. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಹಾಲ್ ಇದೆ. ಆ್ಯಂಡ್ ಇದು ರೈಟ್ ಸೈಡಲ್ಲಿರೋದು ಕಾಮನ್ ಬಾತ್ರೂಮು. ಸೋಫಾ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಇದೊಂದು ರೂಮು. ಇದು ಅಷ್ಟೇ ಸೇಮ್ ಅಟ್ಯಾಚ್ ಬಾತ್ರೂಮ್ ಇದೆ. ನೆಕ್ಸ್ಟು ಅಲ್ಲಿಂದನೇ ಬಾಲ್ಕನಿಗೆ ಹೋಗ್ಬೋದು ನಾವು. ಹಿಂದ್ಗಡೆ ಒಂದು ಬಾಲ್ಕನಿ ಇದೆ, ಅಲ್ಲಿಗೆ ಹೋಗೋದಕ್ಕೆ ಈ ಕಡೆಯಿಂದ ಬಂದು ಹೋಗ್ಬೋದು. ಇಲ್ಲಿಂದನೂ ಅಷ್ಟೇ. ಇಲ್ಲಿಂದ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ವ್ಯೂ ನೋಡಿ. ಇಲ್ಲಿಂದ ಬೇಕಾದರೆ ನಮ್ಮ ಟೈಮ್ ಸ್ಪೆಂಡ್ ಮಾಡೋಂಗಿದ್ರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಾತಾಡಿಕೊಂಡು ಬೀಚ್ ನೋಡಿಕೊಂಡು ಕಾಫಿ ಟೀ ಸ್ನ್ಯಾಕ್ಸ್ ಈ ಥರ ತೊಗೊಬೋದು. ನೋಡಿ ಇದು ಫುಲ್ಲು ಪಾರ್ಕಿಂಗ್ ಏರಿಯಾ ತುಂಬಾ ಚೆನ್ನಾಗಿತ್ತು. ಔಟ್ಸೈಡೂ ಅಷ್ಟೇ ಕುತ್ಕೊಳ್ಳೋಕೆ ನಾವು ಆಲ್ಮೋಸ್ಟ್ ರೂಮ್ ಒಳಗಡೆ ಟೈಮೇ ಸ್ಪೆಂಡ್ ಮಾಡಿಲ್ಲ. ನಾವು ಔಟ್ಸೈಡೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಬಾವಿ ಬೇರೆ ಇತ್ತು ಅಲ್ಲಿ. ಅವರು ಗ್ರೀನಲ್ಲಿ ಗ್ರಾಸಲ್ಲೇ ಒಂದು ಪ್ಲೇಸ್ ಮಾಡಿದ್ದಾರೆ, ಒಂದು ಸ್ಟೇಜ್ ಥರ ಮಾಡಿದ್ದಾರೆ. ಅದು ತುಂಬ ಕಾನ್ಸೆಪ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ತುಂಬಾ ಇಷ್ಟ ಆಯಿತು ಹೋಮ್ ಸ್ಟೇ. ಎಲ್ಲ ರೂಮ್ಗೆ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ನಾವು ಬೀಚ್ಗೆ ಹೋಗಿ ಬೀಚಲ್ಲಿ ಆಟಾಡ್ತೀವಿ ಅಂತ. ಸೊ ಮಕ್ಕಳಿಗೆಲ್ಲ ಫಸ್ಟು ನಾವು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಕಳಿಸಿದ್ವಿ. ನಾಗು ಅಣ್ಣ ಶ್ರೀನಿವಾಸ ಅಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬೀಚಲ್ಲಿ ಆಟಾಡಿಸ್ತಾಯಿದ್ರು. ಅಷ್ಟರಲ್ಲಿ ನಾವು ರೆಡಿಯಾಗಿ ಹೋಗೋಣ ಅಂತ ರೆಡಿಯಾಗಿ ಬಂದು ಆಲ್ರೆಡಿ ಇಲ್ಲಿ ನಮಗೆ ಬೇಕಲ್ಲ ಊಟಕ್ಕೆ. ಇನ್ನು ನೆಕ್ಸ್ಟ್ ಅಲ್ಲಿ ಊಟ ಎಲ್ಲ ಏನೂ ಇಲ್ಲ, ನಾವೇ ಹೋಗಿ ಊಟ ಮಾಡ್ಕೊಬೇಕು. ಅವರು ಕಿಚನ್ ಕೊಟ್ಟಿರ್ತಾರೆ, ನಾವೇ ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಸೊ ನಾವು ಹೇಗಿದ್ರು ಭಟ್ರು ಕರ್ಕೊಂಡು ಹೋಗಿದ್ವಲ್ಲ, ಅವರು
ಅಡುಗೆ ಮಾಡ್ತಾಯಿದ್ರು. ಅಡುಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಏನು ಮಾಡ್ತಾಯಿದ್ದೀರಾ ಏನು ಕೇಳ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಇವತ್ತು ನಮಗೆ ಫುಲ್ ವೆಜ್ ಅವ್ರಿಗೆ ವೆಜ್ಜು ಆ್ಯಂಡ್ ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಬಂದಿದ್ವಿ. ಫಿಶ್, ಪ್ರಾನ್ಸ್, ಚಿಕನ್ ಆ ಥರ. ಆ್ಯಂಡ್ ವೆಜ್ ಅವ್ರಿಗೆ ಬೇಬಿಕಾರ್ನ್, ಮಶ್ರೂಮ್, ಪನ್ನೀರ್ ಈ ಥರ ಎಲ್ಲ ತೊಗೊಂಬಂದಿದ್ವಿ. ಬನ್ನಿ ಇವಾಗ ನಾವೆಲ್ಲ ಹೊರಡೋಣ ಬೀಚ್ಗೆ. ಬನ್ನಿ ಹೋಗೋಣ ಅಂತ ಕರಿತಾ ಇದ್ದೀನಿ. ಇನ್ನೂ ಯಾರೂ ರೆಡಿಯಾಗಿ ಬರ್ತಾನೇ ಇಲ್ಲ ನೋಡಿ. ಅಲ್ಲಿ ಇನ್ನೂ ರೆಡಿಯಾಗಿ ಒಬ್ಬೊಬ್ಬರಾಗಿ ರೆಡಿಯಾಗಿ ಬರ್ತಾ ಇದ್ದಾರೆ. ಯಾಕಂದರೆ ನಾವು ಆಲ್ರೆಡಿ ನಮಗೆ ಚೆಕ್ ಇನ್ ಇದ್ದಿದ್ದೆ 2 o'clock, ಲೇಟ್ ಆಗ್ತಿದೆ. ಬನ್ನಿ ಹೋಗೋಣ ಅಂತ ಕರಿತಾ ಇದ್ದೀನಿ. ಸೊ ಈಗ ಎಲ್ಲರೂ ಕರ್ಕೊಂಡು ರೆಡಿ ಆಗಿದ್ದೀವಿ. ಏನು ಫೋಟೋಶೂಟು ಮತ್ತು ಬೀಚಲ್ಲಿ ಆಟ ಆಡೋದು. ದಿಸ್ ಇಸ್ ದ ವ್ಯೂ. ಏನಿದು ಕಬಾಬ್ಗಾ? ಫಿಶ್ ಕಬಾಬ್ ನೋಡಿ ಎಷ್ಟಿದೆ. ಪ್ರಾನ್ಸ್ ಇದೆ ಅಲ್ಲಿ. ಇದು 2 kg ಇದೆ ಪ್ರಾನ್ಸ್. ಇದು 2 kg ಇದೆಯಾ ಅಲ್ಲಿ? ಇಷ್ಟೇ ಇರೋದು ಪ್ರಾನ್ಸು? ಇಲ್ಲಿ ಪಾರ್ಟಿ ಮಾಡೋಕ್ಕೆ ಆಲ್ರೆಡಿ ಸೆಟಪ್ ಮಾಡಿ ಕೂತಿದ್ದಾರೆ. ಸೈಡ್ಸ್ ನೋಡಿ. ನಾವೊಂದು ಟೇಸ್ಟ್ ಮಾಡಿ. ಆಲ್ರೆಡಿ ಬೀಚ್ಗೆ ಹೋಗಿ ಮಕ್ಕಳು ಆಟಾಡ್ತೀರ. ಇವಾಗ ನಾವು ಇಲ್ಲೇ ಇರೋದು ನಮ್ಮ ಬೀಚು. ಸಾರಿ, ನಮ್ಮ ರೆಸಾರ್ಟ್ ಬೇಕಿದೆ ನೋಡಿ. ಬನ್ನಿ ಸರ್. ಮಾಡ್ತೀನಿ. ಅವ್ರದ್ದು ವಿಡಿಯೋ ಮಾಡ್ಕೊಬರ್ತೀನಿ. ಚೈತ್ರ ಪೀಸ್ಫುಲ್ ಬೇಕು ಅಂದರೆ ಆರಾಮಾಗಿ ಬಂದಿಲ್ಲಿರ್ಬೋದು. ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗಿದೆ ನೋಡಿ. ಏನೋ ಮಾಡಿದ್ದಾರೆ. ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ಬೇಕು ಮನೆ ಕಟ್ಟೋ ವಿಡಿಯೋ. ಅದ್ರ ಬಿಟ್ಟರೆ ಇದೇ ನೆಕ್ಸ್ಟು ಇರೋದು. ಹಂಗೆ ಇರಿ. ಈ ಕಡೆ ಪೋಸ್ಟ್ ಕೊಡಿ, ಫೋಟೋ ತಗೊಬಿಡ್ತೀನಿ. ಚಿನೇ ಕುತ್ಕೋ. ಇಲ್ಲೋಡು, ಇಲ್ಲಿ ಶಿವಾನಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಕೈ ತೊಳ್ಕೊಳ್ಳೋಣ.
ವಿಡಿಯೋ ಆಗ್ತಾ ಇದೆ ಏನು ಹಂಗೆ ಅಲ್ಲೇ ನಾವು ಬೀಚಲ್ಲೆಲ್ಲ ಆಟ ಆಡಿ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಯಾರಿ ಹಾಕೊಂಬಂದಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇರ್ತಿದ್ದು ಪ್ಲೇನ್ ಸ್ಯಾರಿ ಎಲ್ಲ ಹಾಕೋಬೇಕು ಅಂತಲೇ ಪ್ಲ್ಯಾನ್ ಮಾಡಿ ತೊಗೊಂಬಂದಿದ್ವಿ. ಸೊ ಪ್ಲೇನ್ ಸ್ಯಾರಿ ಎಲ್ಲ ಹಾಕ್ಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿದ್ವಿ ಆ್ಯಂಡ್ ಫೋಟೋಸ್ ತೊಗೊಂಡ್ವಿ. ನನ್ನ ಮಕ್ಳಿಗೆಲ್ಲ ಸೇಮ್ ಡ್ರೆಸ್ ಹಾಕಿ ಮಕ್ಳ ಜೊತೆ ಎಲ್ಲ ಫೋಟೋಸ್ ತೊಗೊಂಡ್ವಿ. ಅದೇ ಫೋಟೋಸ್ ನಡೀತಾ ಇದೆ. ಇಲ್ಲೆಲ್ಲ ಮಾದೇಶ್ ಅಣ್ಣ ಮತ್ತು ನನ್ನ ಹಸ್ಬೆಂಡು ಮತ್ತು ಎಲ್ರೂ ಕರಿತಾ ಇದ್ದಾರೆ, ಬನ್ನಿ ಫೋಟೋಶೂಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಾರ್ಬಿಕ್ಯೂ ರೆಡಿ ಆಗ್ತಾ ಇದೆ ಬನ್ನಿ ಅಂತ ಕರಿತಾ ಇದ್ದಾರೆ. ಬಟ್ ನಮ್ಮದು ಫೋಟೋಶೂಟೇ ಮುಗ್ದಿಲ್ಲ. ನಮಗೆ ಎಲ್ಲ ಒಂದೇ ಥರ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಅದು ನಮಗೇನೋ ಒಂಥರ ಖುಷಿ. ಆ್ಯಕ್ಚುಲಿ ಏನಾಯ್ತು ಅಂದರೆ ಈ 4 ಸ್ಯಾರೀಸ್ ಮಾತ್ರ ನಮಗೆ ಸಿಕ್ಕಿದ್ದು. ಇದು ನೀವು ನೋಡಿರ್ತೀರ ನಂದು ಪ್ರೀವಿಯಸ್ ವೀಡಿಯೋಸ್. ಆ್ಯಕ್ಚುಲಿ ಅದು ನಾವು ತೊಗೊಂಡಿದ್ದು ಗೌರಿ ಹಬ್ಬ ಟೈಮಲ್ಲಿ. ಬಟ್ ಅದು ನಮಗೆ 4 ಸ್ಯಾರಿ ಮಾತ್ರ ಇತ್ತು, ಇನ್ನೂ 2 ಎಕ್ಸ್ಟ್ರಾ ಆದರು. ಬಟ್ ಅವ್ರಿಗೆ ಹೇಳಿದ್ವಿ ನಾವು ಬೇರೆ ಯಾವುದಾದ್ರೂ ಪ್ಲೇನ್ ಸ್ಯಾರಿ ತೊಗೊಳ್ಳಿ ಅಂತ. ಸೊ ಅವರು ಬೇರೆ ಪ್ಲೇನ್ ಸ್ಯಾರಿ ತೊಗೊಂಬಂದು ವೇರ್ ಮಾಡಿದ್ದಾರೆ. ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಅದು ಪ್ಲ್ಯಾನ್ಡ್ ಅಂದರೆ ಆವಾಗಲೇ ತೊಗೊಂಡಿದ್ವಲ್ಲ ಆ ಸ್ಯಾರಿನ ಇಲ್ಲಿ ವೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ನೋಡಿ, ಇದು ವ್ಯೂ ಕಾಣಿಸೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಆ ಕೊಕೊನಟ್ ಟ್ರೀಸ್ ಮಧ್ಯ. ನಾವು ಹೋಗಿ ತುಂಬ ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಆ ಬೀಚ್ ಸೌಂಡ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬಾರ್ಬಿಕ್ಯೂ ಸಖತ್ತಾಗಿತ್ತು. ನೆಕ್ಸ್ಟು ಈಗೆಲ್ಲ ನನ್ನ ಹಸ್ಬೆಂಡು ಫಸ್ಟು ಬಾರ್ಬಿಕ್ಯೂ ತಿನ್ಕೊಂಬಿಡಿ, ಆಮೇಲೆ ನೀವು ಫೋಟೋಶೂಟ್ ಎಲ್ಲ ಸ್ಟಾರ್ಟ್ ಮಾಡಿ, ಇನ್ನೇನಾದರೂ ನಿಮ್ಮದು ಪ್ಲ್ಯಾನ್ ಇದ್ದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ನಾವೆಲ್ಲ ಬಂದು ಇವಾಗ ಫಸ್ಟು ಬಾರ್ಬಿಕ್ಯೂ ತಿಂದ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸಿ ಆಮೇಲಿಂದ ಮಕ್ಕಳಿಗೆ ಆಟ ಆಡ್ಸೋದಾಗಿರ್ಬೋದು, ನಾವೆಲ್ಲ ಗೇಮ್ ಪ್ಲ್ಯಾನ್ ಮಾಡಿದ್ವಿ, ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಗೊಂಡು ಗ್ಲಾಸು ಹೋಗ್ಬಿಟ್ಟೈತೆ ಮನೆ ನೋಡಿ ಫಂಕ್ಷನ್ ಮಾಡಕ್ ಶುರು ಮಾಡೋಣ. ಮೈಕ್ ಇಟ್ಕೊಂಡು ನೋಡಿ ಎಲ್ಲಿ ಸಾಕು ಸಾಕು.
ಬಾರ್ಬಿಕ್ಯೂ ಚಿಕನ್ ಎಲ್ಲ ತಿಂದ್ವಿ. ತಿಂದಲ್ಲಿ ಮಕ್ಕಳಿಗೆಲ್ಲ ಒಂದಷ್ಟು ಡ್ಯಾನ್ಸ್ ಮಾಡ್ತೀನಿ, ಒಂದೇ ಥರ ಡ್ರೆಸ್ ಹಾಕಿದ್ದೀನಿ ಅಂದರು. ಸೊ ಅವ್ರ ಹತ್ರನೂ ಡ್ಯಾನ್ಸ್ ಎಲ್ಲ ಮಾಡಿಸಿದ್ವಿ. ನೆಕ್ಸ್ಟು ನಾವು ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಚೇಂಜ್ ಮಾಡೋಣ ಮತ್ತು ಬೇರೆ ಬೇರೆ ಪ್ಲ್ಯಾನ್ ಇತ್ತು, ಹೋಗಿ ಬೇರೆ ಡ್ರೆಸ್ ಹಾಕ್ಕೊಂಡು ಬರೋಣ ಅಂತೇಳಿ ನಾವೆಲ್ಲ ಈಗ ಬೇರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಇತ್ತು, ರೆಡಿ ಮಾಡಿಟ್ಟು ನಮಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಮುಗಿದು ಪಾಪ ಭಟ್ರೆಲ್ಲ ಫ್ರೀಯಾಗಿ ಕೂತಿದ್ದಾರೆ. ಆ್ಯಂಡ್ ಇವಾಗ ಮಕ್ಕಳಿಗೆ ಗೇಮ್ ಆಡಿಸೋಣ ಅಂತ ರೆಡಿ ಮಾಡ್ಕೋತಾ ಇದ್ವಿ. ನಾವು ಅದಕ್ಕೆ ಆಲ್ರೆಡಿ ಚೈತ್ರ ಎಲ್ಲ ಪ್ರಿಪೇರ್ ಮಾಡಿ ಏನೇನು ತೊಗೋಬೇಕೆಲ್ಲ ತೊಗೊಂಬಂದಿದ್ರು. ಸೊ ಬಲೂನ್ಸ್ ಬೇಕಿತ್ತಂತೆ. ಸೊ ಮಕ್ಕಳೆಲ್ಲ ಬಲೂನ್ಸ್ ಎಲ್ಲ ಬ್ಲೋ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಇದೇ ಹೇಳಿದ್ದು ನನ್ನ ಸ್ಟೇಜು ತುಂಬಾ ಚೆನ್ನಾಗಿತ್ತು. ನಮಗೆ ಈಗ ಡ್ಯಾನ್ಸು ಅಥವಾ ಏನಾದರೂ ಪ್ರೋಗ್ರಾಮ್ ಇದ್ದರೆ ಈ ಸ್ಟೇಜ್ ಯೂಸ್ ಮಾಡ್ಕೊಬೋದಿತ್ತು. ಸೊ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಆ ಗ್ರಾಸ್ ಇದೆಯಲ್ಲ, ಆ ಗ್ರಾಸೇ ಒಂಥರ ಖುಷಿ ಅಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ. ನಾವು ಒಳಗಡೆನೇ ಟೈಮ್ ಸ್ಪೆಂಡ್ ಮಾಡಿಲ್ಲ, ಆಲ್ಮೋಸ್ಟ್ ನಾವು ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು. ತುಂಬ ಮಾತಾಡಿದ್ದಾರೆ ಮಕ್ಕಳು, ಎಷ್ಟೊಂದು ಮಾತಾಡಿದ್ದಾರೆ ಅಂದರೆ ಏನೇನೋ ಮಾತಾಡಿದ್ದಾರೆ. ನನಗಂತೂ ವಿಡಿಯೋ ಎಡಿಟ್ ಮಾಡೋಷ್ಟೊತ್ತಿಗೆ ಸಾಕಾಯಿತು. ಆಲ್ಮೋಸ್ಟ್ ನಾನೇ ಅದಕ್ಕೆ ವಾಯ್ಸ್ ಕೊಟ್ಟಿರೋದು. ಇಲ್ಲೂ ಅಷ್ಟೇ ತುಂಬ ಮಾತಾಡ್ತಿದ್ದಾರೆ ಮಕ್ಕಳೆಲ್ಲ. ಆ್ಯಂಡ್ ಇದು ಒಂದು ಸಾಂಗ್ ಮಾಡಿದರು ಚೈತ್ರ. ಆ್ಯಕ್ಚುಲಿ ಅವ್ರೇನೋ ಒಂಥರ ಅವರು ಈ ಥರ ಬರಬೇಕು, ಆ ಥರ ಬರಬೇಕು, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅವರು. ಏನಾದರೂ ತಲೆ ಓಡಿಸ್ತಾ ಇರ್ತಾರೆ, ಇಲ್ಲಾಂದ್ರೆ ಏನಾದರೂ ಒಂದು ಯುನಿಕ್ಕಾಗಿ ಏನಾದರೂ ತೊಗೊಂಬಂದಿರ್ತಾರೆ. ಲೈಕ್ ಇವಾಗಲೂ ಅಷ್ಟೇ ಏನೋ ಒಂದು ಪೇರೆಂಟ್ಸ್ಗೆ, ಆ ಫಾದರ್ಸ್ಗೆ ಏನೋ ಒಂದು ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಒಂದು ಸಾಂಗ್ ಮಾಡಿದರು. ಅದಕ್ಕೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಪ್ರಿಂಟ್ ಹಾಕ್ಸಿದ್ವಿ. ಇವಾಗ ಅದು ಪ್ಲಾಸ್ಟ್ ಎಲ್ಲ ಮಾಡಿ ರೆಡಿ ಮಾಡ್ಕೋತಾ ಇದ್ದಾರೆ ಆ ಸಾಂಗೋಸ್ಕರ. ನೆಕ್ಸ್ಟ್ ಅದೆಲ್ಲ ರೆಡಿ ಆಯಿತು. ಈಗ ಫಸ್ಟ್ ಗೇಮ್ಸ್ ಆಡಿಸ್ಬಿಡೋಣ ಅಂತ ಹೇಳಿ, ಯಾಕಂದರೆ ಇನ್ನು ಜೆಂಟ್ಸ್ ಯಾರೂ ಎದ್ದು ಬಂದೇ ಇರಲಿಲ್ಲ. ಸೊ ಅವರು ಬರೋ ಅಷ್ಟೊತ್ತಿಗೆ ಮಕ್ಳಿಗೆ ಅಟ್ಲೀಸ್ಟ್ ಗೇಮ್ ಆದರೂ ಆಡಿಸೋಣ ಅಂತೇಳಿ ಗೇಮ್ ಎಕ್ಸ್ಪ್ಲೈನ್ ಮಾಡಿ ಒಂದೊಂದು ಸಲ ಅವ್ರಿಗೆ ಟ್ರಯಲ್ ಮಾಡಿಸಿ ಹೇಳ್ಕೊಡ್ತಾ ಇದ್ವಿ. ಈ ಥರ ಮಾಡಬೇಕು, ಈ ಗೇಮ್ ಆದಮೇಲೆ ನೆಕ್ಸ್ಟ್ ಈ ಗೇಮ್ ಇದೆ ಅಂತ. ಬನ್ನಿ ಇವಾಗ ಮಕ್ಕಳಿಗೆಲ್ಲ ಗೇಮ್ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಗೇಮ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ನೆಕ್ಸ್ಟ್ ಆಟ ಹಾಂ ಸ್ಟಾರ್ಟ್. ಏಯ್ 1 2 3 ಸ್ಟಾರ್ಟ್. ಅಯ್ಯೋ ಅಯ್ಯೋ ಅಯ್ಯೋ. ಹಾಂ ಓಕೆ 2 3 ಸ್ಟಾರ್ಟ್. ವೆರಿ ಗುಡ್. ಕೊಡು ಬೇಗ ಕೊಡು ಬೇಗ ಕೊಡು. ಕಿತ್ಕೊಬೇಡ, ಕೊಡ್ತಾಳಿರು. ಪರಿಶ್ವಿ ಔಟ್. ಸಾರಾ ಕಿತ್ಕೋಬೇಡ, ಕೊಡ್ತಾಳೆ. ನೀನೇ ಔಟ್ ಬಾ. ಆಡಿ. ಇಲ್ಲಿ ಬಿಡಿ, ಹೋಗಿ ಮಕ್ಕಳೆಲ್ಲ ಬಿಡು. ಸ್ಟಾರ್ಟ್. ಆದ್ಯ ಅಲ್ಲ, ಪಾಸ್ ಮಾಡಿದ್ದು ಅವ್ರು ತಾನೆ. ಇಲ್ಲ ಇವ್ಳು ಪಾಸ್ ಮಾಡಕ್ ಹೋಗ್ತೀವಿ. ಓಕೆ ಅವ್ರು ಸೈಲೆಂಟ್ ಆಗಿದ್ದಾರೆ, ಏನಿಲ್ಲ, ತೊಂದರೆ ಇಲ್ಲ. ಆಡಿ ಈ ಕಡೆ ಬವ್ವ. ಹಂಗೆ ಇರ್ಬೇಕು. ನಾವು ಈ ಗೇಮ್ ನಮಗೂ ಆಡಿಸ್ಬೋದು. ಅಯ್ಯೋ ಆಯ್ತು ಬಿಡ. ನೀನ್ ದೊಡ್ಡವನು ಒಂದು ಚಿಕ್ಕವನು ಬಿಡು. ಆಡಿ ನಿಮ್ಗೆ ನಂಗೆ ಆಡಿ.
ಹ್ಞೂ ಸೂಪರ್ ಸೂಪರ್. ಇವಳ್ದೆಲ್ಲ ಫಾಸ್ಟ್. ಮಾಡು ಮಾಡು ಮಾಡು, ಒಂದೇ ಸಲ ಒಂದೇ ಸಲ ಎಲ್ಲ ಚೆನ್ನಾಗಿ ಮಾಡಿದ್ರು. ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗೂಡಿಸೋ ಜಾದುಗಾರಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಳೋ ಕರ್ಣ ಯಾರೆಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಏ ವಿಜಿಲಾಕ್ರಿ. ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ ಅಮ್ಮ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮನು ತಾನೇ, ಅಮ್ಮನು ತಾನೇ. Come on, Vedant. ಪ್ರೇಮ ನಾವೇ ಮಾಡಬೇಕು. ಹೌದಾ? ಮಕ್ಕಳೆಲ್ಲ ಮಲ್ಕೋತಾ ಇದ್ರು, ಪಾಪ ಲೇಟ್ ಆಗಿತ್ತು. ಸೊ ನಾವು ಡ್ಯಾನ್ಸ್ ಎಲ್ಲ ಮಾಡಿ ಸುಸ್ತಾಗಿತ್ತು. ಸೊ ಎಲ್ಲ ಊಟ ಮಾಡಿ ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಗುಡ್ ನೈಟ್. ನಾಳೆ ಮಾರ್ನಿಂಗ್ ಇನ್ನೂ ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡ್ತಾ ಇರಿ. ಬಾಯ್.